ನಮಸ್ಕಾರ ಸ್ನೇಹಿತರೆ. ಈಗ ನನ್ನ ಕಾರು ಪಂಚರ್ ಆಗಿದೆ. ಏರ್ ಕಡಿಮೆ ಆಗ್ತಾಯಿತ್ತು. 2 ಸರಿ ಏರ್ ಹಾಕಿಸ್ದೆ, ಪದೇ ಪದೇ ಕಡಿಮೆ ಆಗ್ತಾಯಿತ್ತು. ಹಾಗಾಗಿ ಪಂಚರ್ ಹಾಕ್ಸೋಣ ಅಂತ ಬಂದೆ. ಫಸ್ಟ್ ಅವರು ಶಾಂಪೂ ಅಥವಾ ಸೋಪ್ ವಾಟ್ರ್ ಅನಿಸುತ್ತೆ, ಸೋಪ್ ವಾಟ್ರನ್ನ ಹಚ್ಚಿ ಚೆಕ್ ಮಾಡ್ತಾರೆ ಎಲ್ಲಾದರೂ ಗುಳ್ಳೆ ಬರುತ್ತಾ ಅಂತ. ಎಲ್ಲ ಕಡೆ ಹಚ್ತಾ ಇದ್ದಾರೆ, ಇನ್ನೂ ಗೊತ್ತಾಗಿಲ್ಲ. ಈಗ ನೋಡ್ತಾ ಇದ್ದಾರೆ. ಓಕೆ, ಒಂದು ಕಡೆ ಸ್ವಲ್ಪ ಗುಳ್ಳೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಈಗ ಅದಕ್ಕೆ ನೋಡಿ, ಇಲ್ಲಿ ಮಳೆ ಸಿಕ್ಕಿದೆ. ಸೊ ಈ ಮಳೆನ ತೆಗಿತಾರೆ. ಅದು ಚಿಕ್ಕದೊಂದು ಸ್ಕ್ರೂ, ಅದು ಮಳೆ ಅಲ್ಲ ಆ್ಯಕ್ಚುಲಿ. ಚಿಕ್ಕದು ಸ್ಕ್ರೂ, ಅದು ತೆಗೆದ್ರೆ ಓಕೆ, ಈ ಥರ ಸ್ಕ್ರೂ ಇದೆ ಅದು. ಸೊ ಮತ್ತೆ ಎಲ್ಲಾದರೂ ಏನಾದರೂ ಇದೆಯಾ ಅಂತ ನೋಡ್ತಾರೆ. ಬಟ್ ಇನ್ನೊಂದು ಚಿಕ್ಕದೊಂದು ಮಳೆ ಥರದ್ದು ಒಂದು ಯಾವುದೋ ಒಂದು ಕಡ್ಡಿ ಥರ ಕಾಣಿಸುತ್ತೆ. ಬಟ್ ಆ್ಯಕ್ಚುಲ್ ಪಂಚರ್ ಆಗಿರೋದು ಅದೇನೆ. ಮುಂಚೆ ಸ್ಕ್ರೂ ಅಂತ ಹೇಳಿದ್ನಲ್ಲ, ಅದರಲ್ಲಿ ಪಂಚರ್ ಆಗಿರಲಿಲ್ಲ, ಅಂದರೆ ಏರ್ ಹೋಗ್ತಾ ಇರಲಿಲ್ಲ. ಅದರಲ್ಲಿ ಚಿಕ್ಕದು ಮಳೆ ಥರ ಇತ್ತಲ್ಲ, ಅದು ಪಂಚರ್ ಆಗಿತ್ತು. ಈಗ ಅದೊಂದು ಸ್ವಲ್ಪ ಈ ಪಂಚರ್ ಹಾಕೋದಕ್ಕೆ ಅವ್ರ ಹತ್ರ ಇರುತ್ತಲ್ಲ, ಅದನ್ನು ಒಳಗಡೆ ಇನ್ಸರ್ಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಅದನ್ನು ಹೋಲನ್ನ ಅಗಲ ಮಾಡಬೇಕು. ಹಾಗಾಗಿ ಇದನ್ನು ಅಗಲ ಮಾಡಿಕೊಂಡು ಈಗ ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಅದನ್ನು ಹಾಕಿ ಇದನ್ನು ಜೋರಾಗಿ ಎಳೆದ್ರೆ ಓಕೆ, ಪಂಚರ್ ರೆಡಿಯಾಗಿದೆ. ಬಟ್ ಟೆಸ್ಟ್ ಮಾಡಿದಾಗ ಲೈಟಾಗಿ ಏರ್ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಸೊ ಅದು ಅಗಲ ಆಗಿದೆ. ಸೊ ಹಾಗಾಗಿ ಈಗ ಮತ್ತೆ ಅದನ್ನು ತೆಗೆದು ಬೇರೆದು ಹಾಕಬೇಕು. ಹಾಗಾಗಿ ಪ್ರಯತ್ನದಲ್ಲಿದ್ದಾರೆ. ಬರ್ತಾ ಇರಲಿಲ್ಲ, ಈಗ ಬರುತ್ತೆ ನೋಡಿ, ಬಂದಿದೆ. ಈಗ ಸ್ವಲ್ಪ ದೊಡ್ಡ ಸೈಜನ್ನು ತೆಗೆದು ಮತ್ತೆ ತಿರ್ಗಾ ಅದನ್ನು ಹಾಕ್ತಾರೆ. ದೊಡ್ಡ ಸೈಜು ಇವಾಗ ಹಾಕಿದ್ಮೇಲೆ ಯಾವ ಥರ ಏರ್ ನಿಲ್ಲುತ್ತಾ, ಮತ್ತು ಏನಾದರೂ ಏರ್ ಬರುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೊಡ್ಡ ಸೈಜು ಹಾಕ್ತಾ ಇದ್ದಾರೆ. ಓಕೆ, ಈಗ ಹಾಕಿದ್ದಾರೆ. ಓಕೆ, ರಪ್ ಅಂತ ಹೇಳಿದ್ರೆ ಅದು ಕಟ್ಟಾಗುತ್ತೆ. ಎಸ್, ಕಟ್ಟಾಗಿದೆ. ಎಸ್, ಮತ್ತೆ ಸೋಪ್ ವಾಟ್ರ್ ಹಾಕಿದಾಗ ಗುಳ್ಳೆ ಬರಲಿಲ್ಲ ಅಂದರೆ ಪಂಚರ್ 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಅದು ಜಾಕ್ ಹಾಕಿದ್ರಲ್ಲ, ಜಾಕ್ ತೆಗಿತಾರೆ. ತೆಗೆದ ಮೇಲೆ ಏರ್ ಹಾಕಿದ್ರೆ, ಏರ್ ಹಾಕ್ತಾರೆ. ಏರ್ ಹಾಕಿದ್ರೆ ಅಲ್ಲಿಗೆ ಮುಗೀತು, ಪಂಚರ್ ರೆಡಿ. ಧನ್ಯವಾದಗಳು.